ಏನ್ ನೋಡ್ತಾ ಇದ್ರಲ್ಲ ಇದೆ ನಾಗವಿ ಗ್ರಾಮದ ಎಂಟ್ರೆನ್ಸ್ ಇದು. ಏನ್ ನೋಡ್ತಾ ಇದ್ರಲ್ಲ ಬರೀ ನಾಗವಿ ಗ್ರಾಮ ಯಾವ ರೀತಿ ಇದೆ ಎಲ್ಲ ಹೋಗು ಎಲ್ಲ ತೋರಿಸ್ತೀನಿ ಅಂತ. ಒಳಗಡೆ ಹೋಗಿ ನಾಗವಿ ಗ್ರಾಮ ಹೆಂಗಿದೆ ಅಂತ ನೋಡೋಣ ಹೋಗಿ. ನೀವು ನೋಡ್ತಾ ಇದ್ರಲ್ಲ ಇದು ಟೆಂಪಲ್ ಶಿವ ಟೆಂಪಲ್ ಅಂತ. ಬಟ್ ಇಲ್ಲಿ ಮೊದಲೆಲ್ಲ ಇತ್ತು, ಇವಾಗ ಇಲ್ಲಿ ಎಲ್ಲ ವಿಗ್ರಹ ಎಲ್ಲ ಒಯ್ತಿದ್ದಾರೆ. ಇಲ್ಲಿ ನಿಧಿ ಸಿಗ್ತದಂತೆ ಇಲ್ಲಿನ ಜನಗಳೆಲ್ಲ ತೋಡಿ ಬಿಟ್ಟಿದ್ದಾರೆ. ನೀವು ನೋಡ್ಬೋದು ಒಳಗೆ ಮೂರ್ತಿ ಏನಿಲ್ಲ, ಬಟ್ ಇದನ್ನು ಹಳೆಯ ಕಾಲದ ಗುಡಿ ಶಿವ ಟೆಂಪಲ್. ನೋಡ್ಬೋದು ನೀವು ಯಾವ ರೀತಿ ಇದೆ ಅಂತ. ಬಟ್ ಇಲ್ಲಿ ಇವಾಗ ಏನೂ ಇಲ್ಲ. ಬಟ್ ಇಲ್ಲಿನ ಡಿಪಾರ್ಟ್ಮೆಂಟ್ ಪ್ರವಾಸೋದ್ಯಮ ಇದ್ರಲ್ಲಿ ಏನು ಇದು ಮಾಡಿಲ್ಲ. ಬಟ್ ಇದನ್ನೇನು ಅಷ್ಟೇ ನೆಗ್ಲೆಕ್ಟ್ ಮಾಡಿದ್ದಾರೆ. ನೀವು ನೋಡ್ಬೋದು ಮೊದಲೆಲ್ಲ ಇದಕ್ಕೆ ನಾಗವಿ ಗ್ರಾಮ ಅಂತೀರಿ. ಬರೀ ನಿಮ್ಗೆ ನಾಗವಿ ಗ್ರಾಮ ಏನು ಅದೆಲ್ಲ ತೋರಿಸ್ತೀನಿ. ನೋಡ್ಬೋದು ಇಲ್ಲಿ ಒಂದು ಗುಡಿ ಇದೆ, ಬಟ್ ಇಲ್ಲೂ ಎಲ್ಲ ಯಾವ ರೀತಿ ಆಗಿದೆ ಅಂತ ನೋಡ್ಬೋದು ನೀವು. ಬರೀ ನೆಕ್ಸ್ಟ್ ಅಲ್ಲಿ ಕಾಣೋದ ಸಂಜೀವಿನಿ ಗುಡಿ ಯಾವ ರೀತಿ ಅಂತ ತೋರಿಸ್ತೀನಿ ಸರ್. ಈಗ ಸ್ಟಾರ್ಟ್ ನೀವು ನೋಡ್ಬೋದು ಇದ್ರ ಸ್ಥಿತಿ ಯಾವಿದೆ ಅಂತ. ಇಲ್ಲಿ ಯಾರೂ ಬರಲ್ಲ. ಬಟ್ ಇದೆಲ್ಲ ಮೊದಲೆಲ್ಲ ಭಾಳ ಸರಿಯಾಗಿತ್ತು, ಬಟ್ ಇವಾಗ ಇಲ್ಲಿ ಯಾರೂ ಸರಿಯಾಗಿ ನೋಡ್ಕೊಂಡಿಲ್ಲ. ಬಟ್ ಇವೆಲ್ಲ ಇದೇ ರೀತಿ ಪಾಳು ಬಿದ್ದಿದ್ದಾವೆ. ನೀವು ನೋಡ್ಬೋದು ಬಾವಿ ಎಲ್ಲ ಮೊದಲು ಹಿಂದಿನ ಕಾಲದ ನೀವು ಬಾವಿಗಳಿಗೆಲ್ಲ ನೀವು ನೋಡ್ಬೋದು. ಇದು ಮೊದಲೆಲ್ಲ ನಾಗವಿ ಗ್ರಾಮ ಅಂತಿರ್ಬೇಕೆಲ್ಲ. ಬಟ್ ಇವಾಗೆಲ್ಲ ಇಲ್ಲಿನ ಜನಗಳೆಲ್ಲ ಬೇರೆ ಕಡೆ ಶಿಫ್ಟ್ ಆಗಿ ಅಲ್ಲಿ ಚಿತ್ತಾಪುರದಲ್ಲಿದ್ದಾರೆ. ಈಗ ನೋಡ್ತಾ ಇದ್ರಲ್ಲ ನೀವು, ಅದು ಈಶಾಂಜನೇಯ ದೇವಾಲಯ. ಇದು ಲಾಕ್ ಆಗಿದೆ. ನೀವೇನು ನೋಡ್ತಾ ಇದ್ರ ಇದೆಲ್ಲ ಮೊದಲೆಲ್ಲ ಇದಕ್ಕೆ ನಾಗವಿ ಗ್ರಾಮ ಅಂತಿರು. ನೀವು ನೋಡ್ಬೋದು ಕಟ್ಟಡಗಳು ಅಲ್ಲೆಲ್ಲಿ ಇವಾಗೆಲ್ಲ ಬಿದ್ದಿದ್ದಾವೆ ಅವೆಲ್ಲ. ಮತ್ತು ಇಲ್ಲೊಂದು ಗ್ರಾಮ ಇತ್ತು ನಾಗವಿ ಗ್ರಾಮ ಅಂತ. ಇವಾಗ ಇದೆಲ್ಲ ಬೀಳು ಬಿದ್ದಿದೆ ಪ್ರದೇಶ. ಬಟ್ ಇಲ್ಲಿನ ಡಿಪಾರ್ಟ್ಮೆಂಟ್ ಇಲ್ಲೆಲ್ಲ ಸಾಕಷ್ಟು ದೇವಸ್ಥಾನಗಳಿದ್ದಾವೆ ಹಿಂದಿನ ಕಾಲದನು. ನೀವು ನೋಡ್ಬೋದು. ನಿಮಗೆಲ್ಲ ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ. ಬರೀ ನೆಕ್ಸ್ಟ್ ಸಂಜೀವಿನಿ ಟೆಂಪಲ್ ಹತ್ರ ಹೋಗಿ ಸಿಗ್ತೀನಿ. ವಿಶ್ವರೂಪಿ ವಿಶ್ವವ್ಯಾಪಿ ರಾಮಚಂದ್ರನು. ನೀವು ನೋಡ್ತಾ ಇದ್ದೀರಲ್ಲ ಇದೆ ಸಂಜೀವಿನಿ ಗುಡಿ ಅಂತ. ಬಟ್ ಇದು ಶನಿವಾರ ಅಷ್ಟೇ ಓಪನ್ ಇರುತ್ತೆ, ಸಂಜೀವಿನಿ ಗುಡಿ ಅಂತ. ಎಲ್ಲ ಬೀಗ ಹಾಕಿದ್ದಾರೆ. ಇದು ಹೊರಗಡೆ ಶನಿವಾರ ಅಷ್ಟೇ ಓಪನ್ ಇರುತ್ತೆ ಅದು. ನೋಡ್ಬೋದು ಯಾವುದು ಇದನ್ನು ಎಲ್ಲ ಮೊದಲಿನ ಕಾಲದ ದೇವಸ್ಥಾನ ನೋಡ್ಬೋದು. ಸಂಜೀವಿನಿ ಗುಡಿ ಪಕ್ಕದಲ್ಲೇ ಇಲ್ಲೊಂದು ದೇವಸ್ಥಾನ ಇದೆ. ಬರೀ ದೇವಸ್ಥಾನ ಯಾವ್ದಂತ ನೋಡೋಣ. ಇದು ನೋಡ್ರಿ ಇಲ್ಲಿ ಯಾವ ತರ ಇದೆ ಅಂತ. ಇಲ್ಲಿ ದೇವಸ್ಥಾನದ ಸ್ಥಿತಿ ಇವೆಲ್ಲ ಸುತ್ತಲೂ ಕಂಟಿ ಗಿಂಟಿ ಎಲ್ಲ ಬೆಳೆದಿದ್ದಾವೆ. ಇದಕ್ಕೆ ಸರಿಯಾದ ರಸ್ತೆ ಕೂಡ ಇಲ್ಲ. ನೀವು ನೋಡ್ತಾ ಇದ್ರೆ ಇದು ಮಿನಾರ್ ತರ ಕಾಣಿಸ್ತಾ ಇದೆ. ಬಟ್ ಇಲ್ಲೂ ಒಂದು ದೇವಸ್ಥಾನ ಇದೆ. ಇದು ನಿಜಾಮನ ಆಳ್ವಿಕೆಯಲ್ಲಿದ್ದಾಗ ಕಟ್ಟಿಸಿದ ದೇವಸ್ಥಾನ ಇದು.
ನೀವೇನು ನೋಡ್ತಾ ಇದ್ರಲ್ಲ ಅದು ಮಿನಾರ್ ಥರ, ಬಟ್ ಇದು ನಿಜಾಮನ ಆಳ್ವಿಕೆಯಲ್ಲಿ ಇತ್ತು. ನಿಜಾಮನ ಆಳ್ವಿಕೆಯಲ್ಲಿದ್ದಾಗ ಕಟ್ಸಿದ ದೇವಸ್ಥಾನ ಇದು. ಬರೀ ದೇವಸ್ಥಾನ ಯಾವ ರೀತಿ ಅಂತ ತೋರಿಸ್ತೀನಿ. ನೀವು ನೋಡ್ಬೋದು ಇದ್ರ ಸ್ಥಿತಿ ಯಾವ ರೀತಿ ಇದೆ ಅಂತ. ಇಲ್ಲಿಲ್ಲ, ಇಲ್ಲಿ ಮೊದಲು ರಾಷ್ಟ್ರಕೂಟರು ಮತ್ತು ನಿಜಾಮರ ಆಳ್ವಿಕೆ ಮಾಡೋದ್ರಿಂದ ಈ ದೇವಸ್ಥಾನ ಈ ರೀತಿ ಇದೆ. ನೀವು ನೋಡ್ಬೋದು ಅವಾಗಿನ ಕಾಲದ ದೇವಸ್ಥಾನ ಇನ್ನೂ ಇದೆ ಅದು. ಬರ್ರಿ ಒಳಗಡೆ ಹೋಗೋಣ. ಕಿವಿ ಹಾಕಿದೆ ಇಲ್ಲೆಲ್ಲ. ಗೊತ್ತಲ್ಲ ಬಸವೇಶ್ವರ ಅಂತಿದೆ ದೇವಸ್ಥಾನ. ಬಸವೇಶ್ವರ ದೇವಸ್ಥಾನ ಅಂತ. ಇದು ಓಪನ್ ಆಗಲ್ಲ ಅನ್ಸುತ್ತೆ. ಇಲ್ಲಿ ನೋಡ್ಬೋದು ಇದರ ಸ್ಥಿತಿ ಯಾವ ರೀತಿ ಇದೆ ಅಂತ. ಎಲ್ಲ ನಿಜಾಮನ ಆಳ್ವಿಕೆಯಲ್ಲಿ ಕಟ್ಸಿರುವಂತದ್ದು ದೇವಸ್ಥಾನ. ಇಲ್ಲಿ ರಾಷ್ಟ್ರಕೂಟರು ಆಳ್ವಿಕೆ ಮಾಡಿದ್ದಾರೆ, ಅವರು ಮತ್ತು ಕಲ್ಯಾಣಿ ಚಾಲುಕ್ಯರು. ಇದು ನಾಗಾವಿ ಗ್ರಾಮ ಅವಾಗ ಬಹಳ ಪ್ರಸಿದ್ಧ ಇತ್ತು. ಇವೆಲ್ಲ ದೇವಸ್ಥಾನ ಸಾಕಷ್ಟು ಜನ ಗೊತ್ತಿಲ್ಲ, ಇವೆಲ್ಲ ಒಳಗಡೆ ಇದ್ದಾವೆ. ಈ ನಂದಿಬಾವಿ ಹತ್ರ, ಈ ಕಡೆ ಸಂಜೀವಿನಿ ಟೆಂಪಲ್ ಹತ್ರ ಬಾಜುನೇ ಇದಾವೆ ಇವು. ನೀವು ನೋಡ್ಬೋದು ದೇವಸ್ಥಾನ. ಇಲ್ಲಿ ಹಿಂದ್ಗಡೆ ಒಂದು ದೇವಸ್ಥಾನ ಇದೆ. ಬರೀ ಇದು ಯಾವ ದೇವಸ್ಥಾನ ಅಂತ ನೋಡೋಣ. ನೀವೇನ್ ನೋಡ್ತಾ ಇದ್ರಲ್ಲ, ಇಲ್ಲಿ ಗುಡಿ ಇದೆ, ಬಟ್ ಇದರಲ್ಲಿ ವಿಗ್ರಹ ಅದು ಏನಿಲ್ಲ. ಬಟ್ ಇಲ್ಲಿ ಎಲ್ಲ ಜನಗಳೆಲ್ಲ ಇಲ್ಲೊಂದು ನಿಧಿ ಸಿಗುತ್ತೆ ಅಂತ ಇಲ್ಲಿನ ವಿಗ್ರಹ ಒಯ್ದಿರ್ಬೋದು ತೋಡ್ಕೊಂಡು. ಈ ಕಡೆ ಒಂದು ದೇವಸ್ಥಾನ ಇದೆ, ಬಟ್ ಇಲ್ಲಿನೂ ವಿಗ್ರಹ ಅದೇನಿಲ್ಲ. ಇಲ್ಲಿ ಅಷ್ಟೇ ಪೂಜೆ ಮಾಡಿದ್ದಾರೆ. ನೋಡ್ಬೋದು ದೇವಸ್ಥಾನ ಯಾವ ರೀತಿ ಪಾಳ ಬಿದ್ದಿದೆ ಅಂತ. ಈ ದೇವಸ್ಥಾನದ ಹಿಂದ್ಗಡೆನೆ ಒಂದು ಕಲ್ಯಾಣಿ ಇದೆ. ನೋಡ್ಬೋದು, ಬರ್ರಿ ತೋರಿಸ್ತೀನಿ. ಬಟ್ ಇಲ್ಲೆಲ್ಲ ಪಾಚಿಗಟ್ಟಿದೆ, ಇಲ್ಲೆಲ್ಲ ಯಾರು ಬರಲ್ಲ. ನೀವು ನೋಡ್ಬೋದು ಈ ಜಾಗ ಯಾವ ರೀತಿ ಅಂತ. ಮೊದಲೆಲ್ಲ ಇಲ್ಲಿ ಪೂಜೆಗೆ ನೀರು ಇಲ್ಲಿದೆ ಹೋಯ್ತಾರೆ ಅನಿಸ್ತದೆ ದೇವಸ್ಥಾನಕ್ಕೆ. ನೋಡ್ಬೋದು ದೇವಸ್ಥಾನ. ನೀವೇನು ನೋಡ್ತಿದ್ರಲ್ಲ, ಇದು ನಾಗಾವಿ ಗ್ರಾಮಕ್ಕೆ ಇದು ಮಹಾದ್ವಾರ. ಇದು ನಾಗಾವಿ ಗ್ರಾಮಕ್ಕೆ ಒಳಗಡೆ ಬರೋ ರಸ್ತೆ. ನೋಡ್ಬೋದು ಇನ್ನೊಂದು ಏನೋ ಗುಡಿ ಇದೆ, ಬರೀ ನೋಡೋಣ. ನೀವು ನೋಡ್ಬೋದು ಇಲ್ಲಿ ಒಂದು ದೇವಸ್ಥಾನ ಇದೆ. ಈ ದೇವಸ್ಥಾನದ ಸ್ಥಿತಿ ಆಗಿದೆ ನೋಡ್ಬೋದು. ಇಲ್ಲೆಲ್ಲ ಕಂಟಿ ಗಿಂಟಿ ಎಲ್ಲ ಬೆಳೆದೇ ಇದೆ. ಹಿಂದ್ಗಡೆ ಒಂದು ಯಾವುದೋ ಗುಡಿ ಇದೆ ಅಂತೆ, ಬರೀ ಆ ಗುಡಿ ಯಾವ ಇದೆ ನೋಡೋಣ ಹೋಗಿ. ನಮ್ಮಿಬ್ಬರಾನುರಾಗದ ಅನುಬಂಧವ ಕಂಡಾಗಲೇ ಪರಶಿವನಿಗೂ ಮತ್ಸರವು ಬಂತು ನೋಡು, ಹುಣ್ಣಿಮೆ ಮಗಳೋ. ನೋಡ್ಬೋದು ಇಲ್ಲಿ ಒಂದು ದೇವಸ್ಥಾನ ಇದೆ. ತಂಪಿನ ತವರೋ, ಚೆಲುವಿಗೆ ನಿಧಿಯೋ, ಒಲವಿನ ಸುದೆಯೋ, ನೀನಿಲ್ಲದೆ ಕಣ್ಗಳು ಮಂಜಾದವು.
ಇಲ್ಲೋ ನೋಡ್ಬೋದು, ಇಲ್ಲೊಂದು ಟೆಂಪಲ್ ಇದೆ. ಇದೆಲ್ಲ ನಾಗಾವಿ ಗ್ರಾಮಕ್ಕೆ ಸಂಬಂಧಪಡ್ತವೆ ಇವೆಲ್ಲ. ನೀವು ನೋಡ್ಬೋದು ಇಲ್ಲೆಲ್ಲ ಕಂಟಿ ಗಿಂಟಿ ಬೆಳೆದಿಲ್ಲೆಲ್ಲ ಯಾವ ರೀತಿಯಾಗಿದೆ ಅಂತ ಈ ಪ್ರದೇಶ. ನೀವು ನೋಡ್ಬೋದು ಆಗಿನ ಕಾಲದ್ದೇ ಯಾವ ರೀತಿ ಇದೆ ಅಂತ ಸ್ಟ್ರಕ್ಚರ್ ಎಲ್ಲ ಅವರೆಲ್ಲ ಕೆತ್ತನೆ ಮಾಡಿದ್ದು. ಬಟ್ ಆದರೆ ಈಗ ಇದರ ಸ್ಥಿತಿ ಬಹಳ ಗಂಭೀರ ಆಗಿದೆ. ನೀವೇನು ಇಲ್ಲಿ ನೋಡ್ತಾ ಇದ್ರಲ್ಲ, ಇದು ಒಂದು ಶಾಸನ ಇದೆ. ಇದು ಶಾಸನ ನೋಡಿ ಯಾವ ರೀತಿ ಬಿದ್ದಿದೆ ಅಂತ. ಬಟ್ ಇಲ್ಲಿನ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅವರು ಇಲ್ಲೆಲ್ಲ ಸರಿಯಾಗಿ ಏನಾದ್ರು ಡೆವಲಪ್ಮೆಂಟ್ ಮಾಡ್ಬೋದಿತ್ತು, ಏನೂ ಡೆವಲಪ್ಮೆಂಟ್ ಮಾಡಿಲ್ಲ. ನೀವು ನೋಡ್ಬೋದು ಹಿಂದಿನ ಕಾಲದ ಕೆತ್ತನೆ ಮಾಡಿದೆ ಯಾವ ರೀತಿ ಅಂತ. ನೀವೇನಾದ್ರೂ ಈ ಪ್ಲೇಸಿಗೆ ಬಂದಿರ, ಯಾರ್ಯಾರು ಪ್ಲೇಸಿಗೆ ಬಂದಿರಲ್ಲ ಅವ್ರು ಕಾಮೆಂಟ್ ಮಾಡ್ರಿ. ನೋಡ್ತಾ ಇದ್ರೆ ಇಲ್ಲೂ ಒಂದು ದೇವಸ್ಥಾನ ಇದೆ, ಬಟ್ ಇದೆಲ್ಲ ಬಿದ್ದೋಗಿದೆ. ಬರೀ ನೋಡೋಣ ಯಾವ ರೀತಿ ಇದೆ ಅಂತ. ನೀವು ನೋಡ್ಬೋದು ಇಲ್ಲೆಲ್ಲ ಕಂಟಿ ಯಾವ ರೀತಿ ಬೆಳೆದೆ ಅಂತ. ಇಲ್ಲಿಗೆ ಬರ್ಲಕ್ಕೆ ಸರಿಯಾದ ದಾರಿ ಕೂಡ ವ್ಯವಸ್ಥೆ ಇಲ್ಲ. ಬೆಳಕ ಇಲ್ಲಿ ಒಂದು ಯಾವುದೋ ಮೂರ್ತಿ ಇದೆ. ದೇವಸ್ಥಾನ ಇತ್ತು ಮೊದಲು, ಈಗ ನೋಡ್ರಿ ಸ್ಥಿತಿ ಯಾವ ರೀತಿ ಆಗಿದೆ ಅಂತ. ನೋಡು ವಿಗ್ರಹ ಇದೆ ಇಲ್ಲಿ. ನೀವು ನೋಡ್ಬೋದು ನಾಗಾವಿ ಗ್ರಾಮದಲ್ಲಿ ಮೊದಲು ಕೆತ್ತನೆ ಮಾಡಿದ್ ನೋಡಿ ಯಾವ ರೀತಿ ಇದೆ ಅಂತ. ನೀವು ನೋಡ್ಬೋದು ಇಲ್ಲೆಲ್ಲ ಯಾವ ರೀತಿ ಬೀಳು ಬಿದ್ದಿದೆ ಅಂತ, ಯಾವ ರೀತಿ ಬೀಳು ಬಿದ್ದಿದೆ ಈ ಪ್ರದೇಶ ಅಂತ. ಇಲ್ಲೂ ಒಂದು ಮೂರ್ತಿ ಇದೆ. ಇಲ್ಲಿ ಎಂಟ್ರೆನ್ಸ್ ಅಲ್ಲಿ ಒಂದು ಮೂರ್ತಿ ಕೆತ್ತನೆ ಮಾಡಿದ್ದಾರೆ. ನೀವೇನ್ ನೋಡ್ತಾ ಇದ್ರಲ್ಲ, ಇದೆಲ್ಲ ನಾಗಾವಿ ಗ್ರಾಮನೇ. ಬಟ್ ಈಗ ಇದೆಲ್ಲ ಈ ರೀತಿ ಬೀಳು ಬಿದ್ದಿದೆ ಪ್ರದೇಶ. ನೋಡ್ಬೋದು ನೀವು, ಇಲ್ಲಿ ಒಂದು ದೇವಸ್ಥಾನ ಇದೆ. ಬರ್ರಿ ಮುಂದ್ಗಡೆ ಹೋಗೋಣ, ಅಲ್ಲಿ ಯಾವ ರೀತಿ ಇದೆ ಮುಂದ್ಗಡೆ ಹೋಗಿ ಎಲ್ಲ ತೋರಿಸ್ತೀನಿ ಒಂದೊಂದು. ಇಲ್ಲಿ ಸರಿಯಾದ ದಾರಿ ಕೂಡ ಇಲ್ಲ, ಕಂಟಿ ಗಿಂಟಿ ಬೆಳೆದಿದೆ. ನೀವು ನೋಡ್ಬೋದು ಇದು ಕಟ್ಟಡ ಎಲ್ಲ ಬಿದ್ದೋಗಿದೆ. ಇಲ್ಲೆಲ್ಲ ಮನೆಗಳು ಇದ್ದಿರ್ಬೋದು ಮೊದಲೆಲ್ಲ, ನಾಗಾವಿ ಗ್ರಾಮದ ಮನೆಗಳು. ನೀವು ನೋಡ್ತಾ ಇದ್ರಲ್ಲ, ಇಲ್ಲೆಲ್ಲ ಮನೆಗಳು ಕಾಣ್ತಾ ಇದ್ದಾವೆ. ಕೆಲವೊಂದೆಲ್ಲ ಬಿದ್ದೋಗಿದ್ದಾವೆ. ನೀವು ನೋಡ್ತಾ ಇದ್ರಲ್ಲ, ಇಲ್ಲೂ ಒಂದು ದೇವಸ್ಥಾನ ಇದೆ. ನೋಡೋಣ ಬರ್ರಿ ಯಾವ ದೇವಸ್ಥಾನ ಇದೆ ಎಲ್ಲ ಒಳಗೆ ಹೋಗಿ ತೋರಿಸ್ತೀನಿ ಅಂತ. ಒಳಗೆ ಹೋಗಿ ಸಿಗ್ತೀನಿ.
ನೋಡ್ಬೋದು ಇಲ್ಲೂ ಒಂದು ದೇವಸ್ಥಾನ ಇದೆ. ಸರಿಯಾದ ದಾರಿ ವ್ಯವಸ್ಥೆ ಕೂಡ ಇಲ್ಲ ಇಲ್ಲಿ. ನೀವೇ ನೋಡ್ತಾ ಇದ್ರಲ್ಲ, ಇಲ್ಲೂ ಒಂದು ದೇವಸ್ಥಾನ ಇದೆ. ಇದು ಯಾವ ದೇವಸ್ಥಾನ? ಒಳಗಡೆ ವಿಗ್ರಹ ಅದು ಏನೂ ಇಲ್ಲ. ನೋಡ್ಬೋದು ನೀವು ಯಾವ ರೀತಿ ಖಾಲಿ ಹೊಡಿತಾ ಇದೆ ಅಂತ. ಒಳಗಡೆ ಪೂರಾ ಖಾಲಿ ಇದೆ. ಒಳಗಡೆ ಮೂರ್ತಿ ಅದು ಏನೂ ಇಲ್ಲ. ನೀವು ನೋಡ್ಬೋದು ಒಳಗಡೆ ದೇವಸ್ಥಾನ ನೋಡಿ ವಿಗ್ರಹನೇ ಇಲ್ಲ. ಇದೆಲ್ಲ ನಾಶ ಮಾಡಿದ್ದಾರೆ. ನೋಡ್ಬೋದು ದೇವಸ್ಥಾನ ಇಂದಿಗೂ ಇದೆ. ಇದು ಬಹಳ ಒಳಗಡೆ ಇರೋದ್ರಿಂದ ಇಲ್ಲಿ ಯಾರಿಗೂ ಗೊತ್ತಿಲ್ಲ ಅಷ್ಟೊಂದು ಜನಕ್ಕೆ. ನೀವು ನೋಡ್ಬೋದು ನಾವು ಯಾವ ರೀತಿ ಬಂದಿದ್ದೇವೆ ಇಲ್ಲಿ ಅಂತ. ಭಾಳ ಎಲ್ಲ ಕಂಟಿ ಗಿಂಟಿ ಎಲ್ಲ ಕಷ್ಟಪಟ್ಟು ಇಲ್ಲಿ ತನಕ ಬಂದು ವಿಡಿಯೋ ಮಾಡಿದ್ದೇವೆ. ಎಲ್ಲರೂ ಲೈಕ್ ಕೊಡ್ರಿ. ನೀವು ನೋಡ್ಬೋದು ಇಲ್ಲಿ ಸುತ್ತಮುತ್ತ ಯಾವ ರೀತಿ ಇದೆ ಅಂತ. ಇಲ್ಲೂ ಮನೆಗಳಿದ್ದಾವೆ ಅನಿಸ್ತದೆ, ಬಟ್ ಎಲ್ಲ ಬಿದ್ದೋಗಿವೆ. ನೀವು ನೋಡ್ಬೋದು. ನೀವೇನು ನೋಡ್ತಾ ಇದ್ರಲ್ಲ, ಇದು ಬಾವಿ ಇದೆ. ಬಟ್ ಇವಾಗ ಏನು ಮೊದಲೆಲ್ಲ ಬಾವಿ ಇತ್ತಿದು. ಇವಾಗ ಇಲ್ಲೆಲ್ಲ ಉಳ್ಳು ಬೆಳೆದಿದೆ. ನೀವು ನೋಡ್ಬೋದು ಎಲ್ಲ ಗ್ರಾಮ. ನೀವು ನೋಡ್ಬೋದು ಇಲ್ಲೊಂದು ಗುಡಿ ಇದೆ. ಈ ಥರ ಸಾಕಷ್ಟು ಗುಡಿಗಳಿದಾವೆ ಇಲ್ಲಿನ ಪ್ಲೇಸ್ಗಳೆಲ್ಲ ಅಭಿವೃದ್ಧಿ ಮಾಡ್ಬೋದಿತ್ತು. ಬಟ್ ಇಲ್ಲೆಲ್ಲ ಕಟ್ ಇಲ್ಲಿ ಸಾಕಷ್ಟು ಗುಡಿಗಳಿದ್ದಾವೆ. ಈ ನಾಗಾವಿ ಗ್ರಾಮ ಮೊದಲು ಬಹಳ ಪ್ರಸಿದ್ಧ ಇತ್ತು. ಬಟ್ ಇದು ಇವಾಗಂತೂ ಇಲ್ಲಿ ಏನೂ ಉಳಿದಿಲ್ಲ. ಬಟ್ ಎಲ್ಲ ಕಂಟಿ ಬೆಳೆದೆಲ್ಲ ನಾಶ ಆಗಿದೆ. ಬಟ್ ಇಲ್ಲಿನ ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆದವ್ರು ಏನಾದರೂ ಮಾಡ್ಬೋದಿತ್ತು. ಬಟ್ ಇಲ್ಲೇನು ಡೆವಲಪ್ ಮಾಡೋಕ್ಕಾಗಿಲ್ಲ ಅವ್ರ ಹತ್ರನೂ. ಬಟ್ ಇವಾಗೂ ಮಾಡ್ಬೋದು. ಇನ್ನು ಅಧಿಕಾರಿಗಳೆಲ್ಲ ಅದನ್ನು ನಿರ್ಲಕ್ಷ್ಯ ಮಾಡಿದ್ರಿಂದ ಈ ಪ್ಲೇಸ್ ಇದು ಹಾಗೆ ಹಿಂದುಳಿದಿದೆ. ಬಟ್ ಇಲ್ಲಿನೂ ನಾಗವೆಲ್ಲಮ್ಮ ದೇವಸ್ಥಾನಕ್ಕೆ ಮತ್ತು ಇಲ್ಲಿಗೆ ಸಾಕಷ್ಟು ಟೂರಿಸ್ಟ್ಗಳೆಲ್ಲ ಬರ್ತಾರೆ ಇಲ್ಲೆಲ್ಲ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ, ಇನ್ನೂ ಇದೇ ರೀತಿ ಹೆಚ್ಚಿನ ವಿಡಿಯೋಗಳು ಮಾಡ್ತೀವಿ. ಸಬ್ಸ್ಕ್ರೈಬ್ ಅದು ಮಾಡಿರಿ. ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ ಅಂತ. ಎಲ್ಲರಿಗೂ ಬಾಯ್.